ನಾವು ಮರಿ ತಂದ ತಕ್ಷಣ ಫಸ್ಟ್ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನ್ ಗೊತ್ತಾ ನೋಡಿ, ಇದು ತೋರಿಸ್ತೀನಿ ನೋಡಿ. ಈಗ ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬಹಳಷ್ಟು ದಿನದಿಂದ ನಿಮಗೊಂದು ರಿಕ್ವೆಸ್ಟ್ ಬರ್ತಾ ಇದೆ ಬಹಳಷ್ಟು ಸಬ್ಸ್ಕ್ರೈಬರ್ ಇಂದ. ನೀವು ಅಷ್ಟು ಮರಿ ತೋರಿಸಿ ವೇಟ್ ಗೇನ್ ಸೀರೀಸ್ ಮಾಡ್ತಿರಲ್ಲ, ನಮಗೆ ಅಷ್ಟು ಐಡಿಯಾ ಆಗಲ್ಲ, ಮರಿ ಗ್ರೋತ್ ಬಗ್ಗೆ ಎಲ್ಲ ಗೊತ್ತಾಗ್ತಾ ಇಲ್ಲ. ಒಂದೇ ಒಂದು ಮರಿ ತಂದು ರೆಗ್ಯುಲರ್ ಆಗಿ ಆ ಮರಿನ ತೋರಿಸಿ ಅದ್ರದ್ದು ಗ್ರೋತ್ ಎಷ್ಟಾಗತ್ತೆ, ಅದಕ್ಕೆ ಏನೇನು ಟ್ರೀಟ್ಮೆಂಟ್, ಏನಾದ್ರು ಮೆಡಿಕೇಟ್ಸ್, ಅದಕ್ಕೇನಾದ್ರು ಫುಡ್, ಏನೇನು ಫುಡ್ ಆಗಬೇಕು, ಏನಾದ್ರು ಡಿಸೀಸ್ ಬಂದ್ರೆ ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು, ಅದು ಎಷ್ಟೆಷ್ಟು ಗ್ರೋತ್ ಆಗುತ್ತೆ ತಿಂಗಳ ಒಂದೇ ಒಂದು ಮರಿ, ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ರು. ಅದಕ್ಕೆ ಇವತ್ತೆಲ್ಲ ಕವರ್ ಮಾಡೋಕ್ಕೋಸ್ಕರ ಇವತ್ತು ನಮಗೆ ಹತ್ರ ಹೊನ್ನಳ್ಳಿ ಸಂತೆ ಇದೆ, ಅಲ್ಲಿ ಒಂದು 4-5 ಮರಿ ತರೋಣ ಅಂತ ಹೋಗಿದ್ದೆ. ಬಟ್ ಅಲ್ಲಿ ಮರಿ ಚೆನ್ನಾಗಿರ್ಲಿಲ್ಲ. ಆದ್ರೆ ಒಂದ್ ಮರಿ ಇಷ್ಟ ಆಯ್ತು, ಒಂದ್ ಮರಿ ತಂದಿದ್ದೀನಿ. ಆ ವಿಡಿಯೋ ಮರಿನ ತೋರಿಸ್ತೀನಿ, ಹೆಂಗಾಯ್ತು ಕಮೆಂಟ್ ಮಾಡಿ ತೋರಿಸಿ. ಮರಿ ಚೆನ್ನಾಗಿ ಇಷ್ಟ ಆಯ್ತಾ ನಿಮಗೆ, ಚೆನ್ನಾಗಿದೆ ಏನು ಅಂತ. ಬನ್ನಿ ಮರಿ ನೋಡೋಣ. ಹೆಂಗೆ ಲೆಂತ್ ಇದೆ, ಚೆನ್ನಾಗಿ ಒಳ್ಳೆ ಉದ್ದ ಬಿಸಿದೆ ಮರಿ ನೋಡಿ. ಯಾರ್ಯಾರಿಗೆ ಮರಿ ಇಷ್ಟ ಆಯ್ತು ಕಮೆಂಟ್ ಮಾಡಿ. ಮತ್ತೆ ಇದು ಎಷ್ಟು ಪ್ರೈಸ್ ಕೊಟ್ಟು ತಂದಿದ್ದೀವಿ ಅಂತ ನೀವು ಈಗಲೇ ಕಮೆಂಟ್ ಮಾಡಿ, ನಾವು ಲಾಸ್ಟ್ ಅಲ್ಲಿ ರಿವೀಲ್ ಮಾಡ್ತೀವಿ ಎಷ್ಟು ಪ್ರೈಸ್ ಕೊಟ್ಟು ತಂದೀವಿ ಮರಿ ಅಂತ. ನಿಮಗೊಂದು ವಿಷಯ ತಿಳಿಸ್ಬೇಕು ನೋಡಿ, ನೀವು 1-2 ಮರಿ ಶೋಕಿ ಮರಿ ಸಾಕ್ತಾ ಇದ್ದೀರಾ ಅಂದ್ರೆ ಅವರು ಸ್ವಲ್ಪ ಸಣ್ಣ ಮರಿ ಪ್ರಿಫರ್ ಮಾಡ್ತಾರೆ. ಏನಿಗೆ ಗೊತ್ತಾ, ಮನುಷ್ಯರಿಗೆ ಚೆನ್ನಾಗಿ ಹೊಂದ್ಕೊಳತ್ತೆ, ಮತ್ತೆ ಎಲ್ಲ ನಾವು ನೋಡ್ಕೊಬಹುದು, ಹಾಲ್ ಬೇಕಾದ್ರೂ ಹಾಕೊಬಹುದು, ಎಲ್ಲ ಮೇಂಟೆನೆನ್ಸ್ ಮಾಡ್ಕೊಬಹುದು. ಮೇನ್ ಅಂದ್ರೆ ಮನೆಯಲ್ಲಿ ಮಕ್ಕಳು ಖುಷಿ ಪಡ್ತಾರೆ, ಸಣ್ಣದಿತ್ತು ಅಂದ್ರೆ ಆಟ ಆಡ್ತಾರೆ ಅಂತ ಸ್ವಲ್ಪ ಸಣ್ಣದೇ ತರ್ತಾರೆ, ನಾವು ತಂದಿದ್ದೀವಲ್ಲ ಈ ತರ. ಮತ್ತೆ ಫಾರ್ಮಲ್ ಸಾಕ್ತಾರಲ್ಲ, ಅವ್ರು ಸ್ವಲ್ಪ ದೊಡ್ಡದೇ ತರ್ತಾರೆ. ಏನಿಗೆ ಗೊತ್ತಾ, ಅಷ್ಟು ಮರಿನೂ ನೋಡಕ್ಕಾಗಲ್ಲ, ಎಲ್ಲದಕ್ಕೂ ಒಂದೇ ಸಲ ರೋಗ ಬಂತು ಅಂದ್ರೆ ಟ್ರೀಟ್ಮೆಂಟ್ ಮಾಡೋದೆಲ್ಲ ಕಷ್ಟ. ಇದು ಒಂದೆರಡು ಸಾಕ್ತಾರಲ್ಲ, ಇದೇನಾದ್ರು ಆಯ್ತಾ ಬೈಕಲ್ಲಿ ಹಾಕೊಂಡ್ವಿ ಸೀದಾ ಆಸ್ಪತ್ರೆಗೆ ತಗೊಂಡೋದ್ವಿ. ಆಗ ಅದು ಜಾಸ್ತಿ ಮರಿ ಇತ್ತು, ಇಷ್ಟೆಲ್ಲ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅಷ್ಟು ಮರಿ ಹಾಕೊಂಡು ಹೋಗಿ ಬರಲ್ಲ, ಮತ್ತೆ ಡಾಕ್ಟರ್ ಎಲ್ಲ ಬರೋದೆಲ್ಲ ಡಿಲೇ ಮಾಡೋದು ಎಲ್ಲ ಪ್ರಾಬ್ಲಮ್ ಇರುತ್ತೆ. ಮತ್ತೆ ಫಾರ್ಮಿಗೆ ಸಣ್ಣ ಮರಿ ಸೆಟ್ ಆಗಲ್ಲ. ಒಂದ್ ಮರಿ ಜಾಸ್ತಿ ಮೇಯತ್ತೆ, ಕಮ್ಮಿ ಮೇಯತ್ತೆ, ಅದು ಒಂದೊಂದೊಂಥರ ಸ್ವಲ್ಪ ಬಂದು ಉಚ್ಕೊಂಡು ಸಾಯ್ತವೆ, ಸ್ವಲ್ಪ ಹೊಟ್ಟೆ ಬಚ್ಕೊಂಡು ಸಾಯ್ತವೆ, ತುಂಬಾ ಪ್ರಾಬ್ಲಮ್ ಇರುತ್ತೆ ಸಣ್ಣ ಮರಿಗಳಲ್ಲಿ. ಅದೇ ನಾವು ಸ್ವಲ್ಪ ಫಾರ್ಮ್ ಅಲ್ಲಿ ಸ್ವಲ್ಪ ದೊಡ್ಡ ಮರಿ ಹಾಕ್ತಾರೆ, ಏನಕ್ಕೆ ಅಂದ್ರೆ ಏನೋ ಪ್ರಾಬ್ಲಮ್ ಆಗಬಾರ್ದು, ಮರಿ ಚೆನ್ನಾಗಿ ಮೇವಿಗೆ ಹೊಂದ್ಕೊಬೇಕು, ಶೆಡ್ಡಿಗೆ ಹೊಂದ್ಕೊಳ್ಳಿ ಅಂತ. ಇದು ನಾವು ಶೋಕಿ ಮರಿಗೆ ಒಂದೇ ನಾವು ಸಣ್ಣದ ತನಕ ಸಾಕೊಬೇಕು, ಚೆನ್ನಾಗಿ ಹೊಂದ್ಕೊಂತವೆ. ಇದು ಮರಿ ಕಾಣ್ತಾ ಇದೆಯಲ್ಲ, ಇದು 3 ತಿಂಗಳು 3.5 ತಿಂಗಳು ಮರಿ ಇರ್ಬೋದು ಹಬ್ಬ ಅಂದ್ರೆ. ಅದೇ ಫಾರ್ಮ್ ಅಲ್ಲಿ ಹಾಕ್ತಾರಲ್ಲ ನಾರ್ಮಲಿ, ಅವು ಮರಿಗಳದ್ದು ವಯಸ್ಸು ಜಾಸ್ತಿ ಇರುತ್ತೆ, ಮಿನಿಮಮ್ 4 ತಿಂಗಳು 5 ತಿಂಗಳು ಇರ್ತವೆ, ಅವು ಆರಾಮಾಗಿರ್ತವೆ ಅಷ್ಟಷ್ಟು ವಯಸ್ಸು. ಆದ್ರೆ ಮಾರೋರು ಏನ್ ಹೇಳ್ತಾರೆ ಗೊತ್ತಾ, 3 ತಿಂಗಳು ಮರಿ ಅಂತಾನೆ ಹೇಳಿ ಮಾರ್ತಾರೆ. ಮರಿ ಏನಕ್ಕೆ ಇಷ್ಟ ಆಯ್ತು ಗೊತ್ತಾ ನೋಡಿ, ಇದ್ರದ್ದು ಕಾಲು ನೋಡಿ ಎಷ್ಟೆಷ್ಟು ದಪ್ಪ ಇದೆ, ಮತ್ತೆ ಸೊಂಟದಲ್ಲಿ ಬಹಳ ಗಟ್ಟಿ ಇದೆ, ಅದಕ್ಕೋಸ್ಕರ ತಂದಿದ್ದು. ಮತ್ತೆ ನನಗಿದು ಹೆಡ್ ಕಲರು ಇಷ್ಟ ಆಯ್ತು, ಮತ್ತೆ ತಲೆ ನೋಡಿ, ತಲೆ ಸ್ವಲ್ಪ ದೊಡ್ಡದಿದೆ, ಅದಕ್ಕೆ ತಂದೆ. ನನಗೆ ಅಷ್ಟು ಸಂತೆಯಲ್ಲಿ 2-3 ಮರಿನೇ ಇಷ್ಟ ಆಗಿದ್ದು, ಅದರಲ್ಲಿ ಇದೊಂದು ಮರಿನೇ ಬಂದಿರ್ಲಿಲ್ಲ ಸಂತೆಗೆ. ಹೋದ್ ವಾರನೂ ಹೋಗಿದ್ದೆ, ಹೋದ್ ವಾರನೂ ಒಂದ್ ಮರಿನೂ ಇಷ್ಟ ಆಗಿಲ್ಲ. ಈ ವಾರನೂ ಹೋಗಿದ್ದೆ, ಈ ವಾರನೂ ಇಷ್ಟ ಆಗಿಲ್ಲ. ನಾವು ಬೇರೆ ಕೆಲಸ ಹೋಗ್ತೀವಲ್ಲ, ಹೋತ ತರಕ್ಕೋ ಏನೋ ಬೇರೆ ಕೆಲಸಕ್ಕೆ ಹೋದಾಗ ಅವಾಗ ಮರಿ ಚೆನ್ನಾಗಿರ್ತವೆ. ನಾವು ಮರಿ ತರಬೇಕು ಅಂತ ಹೋದಾಗ ಮರಿ ಚೆನ್ನಾಗಿರಲ್ಲ ಅಲ್ಲಿ. ನೋಡಿ ಫ್ರೆಂಡ್ಸ್, ನಾವು ಮರಿ ತಂದ ತಕ್ಷಣ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ಅಂದ್ರೆ ಬೆಲ್ಲದ ನೀರು ಕುಡಿಸ್ಬೇಕು. ಅದು ಎಂತ ಬೆಲ್ಲದ ನೀರು ಅಂದ್ರೆ, ನೀರು ಒಂದ್ಸಲಿ ಕಾಯಿಸಿ ನೀರು ಥಂಡಿ ಆಗ್ಬೇಕು ಅಂತ ನೀರನ್ನ ಕುಡಿಸ್ಬೇಕು. ಇದರಿಂದ ಏನಾಗತ್ತೆ ಅಂದ್ರೆ ಮರಿಗೆ ಏನಾದ್ರು ಡಿಸೀಸ್ ಬರೋ ಸಾಧ್ಯತೆ ಇತ್ತು ಅಂದ್ರೆ ನೀರಿಗೆ, ಹೊಸ ನೀರಿಗೆ, ಅಥವಾ ಕೆಮ್ಗಿಮ್ ಆಗೋದು, ಶೀತ ಗೀತ ಆಗೋದು ಅದೆಲ್ಲ ಕಮ್ಮಿ ಆಗತ್ತೆ. ಮತ್ತೆ ಏನಾಗತ್ತೆ ಅಂದ್ರೆ ಗ್ಲೂಕೋಸ್ ಸಿಕ್ಕಂಗ್ ಆಗತ್ತೆ ಇದು ಬೆಲ್ಲದ ನೀರಿಂದ. ಮತ್ತೆ ಡೈಜೆಷನ್ ಚೆನ್ನಾಗಾಗತ್ತೆ ಮರಿದು. ಅದಕ್ಕೋಸ್ಕರ ನಾರ್ಮಲ್ ಆಗಿ ಎಲ್ಲರೂ ಬೆಲ್ಲದ ನೀರೇ ಕುಡಿಸ್ತಾರೆ, ತಿಳಿದಿರೋರು ಮರಿ ಬಂದ ತಕ್ಷಣನೇ. ನೋಡಿ ಫ್ರೆಂಡ್ಸ್, ಇದು ಹೊಸದಾಗಿ ಮರಿ ಸಾಕಾಣಿಕೆ ಮಾಡ್ತಾರಲ್ಲ ಅವರಿಗೆ ಬಹಳಷ್ಟು ವಿಷಯ ತಿಳಿದಿರೋದಿಲ್ಲ. ನಾವು ಮರಿ ತರೋ ಟೈಮಲ್ಲಿ ಏನೇನ್ ಮಾಡ್ಬೇಕು, ಮರಿ ತಂದ ಮೇಲೆ ಏನೇನ್ ಮಾಡ್ಬೇಕು, ಅದಕ್ಕೆ ಏನೇನ್ ಪ್ರಾಬ್ಲಮ್ ಆಗಬಹುದು, ನಮ್ಮ ಮನೆಗೆ ಬಂದ ಮೇಲೆ ಏನೇನ್ ತೊಂದರೆ ಆಗ್ಬಾರ್ದು, ಮತ್ತೆ ನಾವು ಮತ್ತೆ ಯಾವ ವ್ಯಾಕ್ಸಿನ್ ಯಾವ ಟೈಮಿಗೆ ಮಾಡಿಸ್ಬೇಕು, ಅದ್ರ ಬಗ್ಗೆ ಎಲ್ಲ ಯಾರಿಗೂ ಐಡಿಯಾ ಇರೋದಿಲ್ಲ ಬಹಳಷ್ಟು ಜನಕ್ಕೆ. ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ನಾವು ಒಂದು ಸೀರೀಸ್ ಪ್ರಕಾರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಏನೇನು ವ್ಯಾಕ್ಸಿನ್ ಮಾಡಬೇಕು, ನಾವು ಮರಿ ತಂದ ಮೇಲೆ ಏನ್ ಮಾಡಬೇಕು, 2ನೇ ದಿವಸ ಏನ್ ಮಾಡಬೇಕು, 3ನೇ ದಿವಸ ಏನ್ ಮಾಡಬೇಕು, ಕಂಪ್ಲೀಟ್ ಆಗಿ ತಿಳ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ನೋಡಿ, ನಾವು ಮರಿ ತಂದ ತಕ್ಷಣ ಫಸ್ಟ್ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನ್ ಗೊತ್ತಾ ನೋಡಿ, ಇದು ತೋರಿಸ್ತೀನಿ ನೋಡಿ. ಈಗ ಮಂದಿಯಲ್ಲಿ ತರ್ತೀವಲ್ಲ ಏನೇನ್ ಆಗತ್ತೆ ಅಂತ ನಿಮ್ಗೆ ಕಾಣ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಕ್ಯಾಮ್ರಾದಲ್ಲಿ ಫುಲ್ ಹುಣ್ಣೆ. ಈ ಕಿವಿಯಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಈ ಹುಣ್ಣೆಯಿಂದ ಏನೇನ್ ಪ್ರಾಬ್ಲಮ್ ಆಗತ್ತೆ ಈಗಲೇ ತಿಳಿಸ್ಬಿಡ್ತೀನಿ ನೋಡಿ. ನೋಡಿ ಫುಲ್ ಇದೆ. ಫಸ್ಟ್ ಇದು ಹುಣ್ಣೆ ಅಷ್ಟೇ ಹಚ್ಚಬೇಕು ತಂದ ತಕ್ಷಣ ನೋಡಿ. ಈಗ ಬಹಳಷ್ಟು ಜನಕ್ಕೆ ಕೇಳಿರ್ಬೋದು ನೀವು, ಒಂದ್ 20 ಮರಿ ತಂದಿದ್ದೆ, ಒಂದೇ ಸಲ 6 ಮರಿ ಸತ್ತೋಯ್ತು, 10 ಮರಿ ಸತ್ತೋಯ್ತು ಅಂತ. ಸ್ವಲ್ಪ ಜನ ಏನ್ ತಿಳ್ಕೊಂತಾರೆ, ವ್ಯಾಕ್ಸಿನ್ ರಿಲೇಟೆಡ್ ಆಗಿ ಸತ್ತೋಗಿರ್ಬೋದು, ಏನಾದ್ರು ಪ್ರಾಬ್ಲಮ್ ಆಗಿ ಅಂತ. ಇನ್ನೊಂದು ಪ್ರಾಬ್ಲಮ್ ಇರುತ್ತೆ, ಬಹಳಷ್ಟು ಜನ ಗೊತ್ತಿರಲ್ಲ ನೋಡಿ. ಇದು ಟಿಕ್ಸ್ ಇದೆಯಲ್ಲ, ಇದು ಟಿಕ್ಸ್, ಇದು ಇನ್ಫೆಕ್ಟೆಡ್ ಟಿಕ್ಸ್ ಇರ್ತವೆ ಕೆಲವೊಂದು. ಅದು ಕುರಿದು ರಕ್ತ ಹೀರ್ತು ಅಂದ್ರೆ ಟಿಕ್ ಫೀವರ್ ಅಂತ ಬರುತ್ತೆ. ಇದು ನಾರ್ಮಲಿ ಜಾಸ್ತಿ ಬರೋದು ನಾಯಿಯಲ್ಲಿ, ಇದು ಕುರಿಯಲ್ಲೂ ಬರುತ್ತೆ, ಹಸುವಲ್ಲೂ ಬರುತ್ತೆ. ಈ ಇದ್ರ ರಕ್ತ ಹೀರತ್ತೆ, ಮನುಷ್ಯರದ್ದು ಹೀರ್ತು ಅಂದ್ರೆ ಮನುಷ್ಯರಿಗೂ ಬರುತ್ತೆ.
ಟಿಕ್ ಫೀವರ್ ಅಂತ. ಇದರಿಂದ ಏನಾಗುತ್ತೆ ಗೊತ್ತಾ, ಹೈ ಟೆಂಪರೇಚರ್ ಫೀವರ್ ಬರುತ್ತೆ ಕುರಿಗೆ. ಬೆಳಗ್ಗೆ ಚೆನ್ನಾಗಿರುತ್ತೆ, ಮರಿ ಮೇಯ್ತಾ ಇರುತ್ತೆ, ಕೂರೋದು ಹೇಳೋದು ಚೆನ್ನಾಗೆಲ್ಲ ಇರುತ್ತೆ. ಒಂದು 3-4 ಗಂಟೆ 6 ಗಂಟೆ ಒಳಗೆ ಮರಿ ಫುಲ್ ವೀಕ್ ಆಗಿ ಒಂದು ನೈಟ್ ಅಲ್ಲಿ ಬೆಳಗ್ಗೆ ಏಳಷ್ಟರಲ್ಲಿ ಮರಿ ಸತ್ತೋಗಿರುತ್ತೆ. ಈ ತರ ಬಹಳಷ್ಟು ಕೇಸ್ ಇದೆ. ಅದಕ್ಕೆ ನಾವು ಫಸ್ಟ್ ಟಿಕ್ಸ್ ಆಗದಂಗೆ ನೋಡ್ಬೇಕು. ಟಿಕ್ಸ್ ಬೈ ಮಿಸ್ಟೇಕ್ ಟಿಕ್ಸ್ ಫೀವರ್ ಬಂತು ಅಂದ್ರೂ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಏನು ಅಂತ ನಾವು ಮೊದಲೇನು ಮಾಡಿದೀವಿ, ಮುಂದೇನು ಇನ್ನೂ ಕ್ಲಿಯರ್ ಆಗಿ ಮಾಡ್ತೀವಿ. ಉಣ್ಣೆ ಇತ್ತು ನಿಮ್ ಕುರಿಯಲ್ಲಿ ಏನ್ ಮಾಡಬೇಕು ಕಂಪ್ಲೀಟ್ ಆಗಿ 2 ವಿಧಾನ ಇದಾವೆ. ಆ 2 ವಿಧಾನದ ಬಗ್ಗೆನೂ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡೋಣ ಅಂತೆ. ನೋಡಿ ಫ್ರೆಂಡ್ಸ್, ನಾವು ಈ ಮರಿಗೆ ತಂದಿದ್ದು ಎಷ್ಟಿಗೆ ಅಂದ್ರೆ 7,000 ರೂಪಾಯಿ ನಮಗೆ ಬಿತ್ತು ಇದು. ಮತ್ತೆ ನೋಡಿ, ಈ ಮರಿ ತಂದಾದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಇನ್ನೊಂದ್ ಕೆಲಸ, ಈ ತರ ಪೈಪ್ ಹಾಕಿ ಕಟ್ಬೇಕು. ತುಂಬಾ ಜನ ಪೈಪ್ ಏನಿ ಹಾಕಲ್ಲ, ಮತ್ತೆ ಏನಕ್ಕೆ ಹಾಕ್ಬೇಕು ಕೇಳ್ತಾರೆ. ಮರಿ ಚೆನ್ನಾಗಿ ಕಾಣಿಸಲ್ಲ, ಮತ್ತೆ ಕೂದಲು ಉದ್ರೋಗತ್ತೆ ಪೈಪ್ ಹಾಕಿಲ್ಲ ಅಂದ್ರೆ. ಮತ್ತೆ ನೋಡಿ, ಈ ತರ ರಿಂಗ್ ಹಾಕ್ಬೇಕು. ನೀವು ಈ ತರ ರಿಂಗ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ, ತುಂಬಾ ಜನ ರಿಂಗ್ ಹಾಕಲ್ಲ. ರಿಂಗ್ ಹಾಕಿಲ್ಲ ಅಂದ್ರೆ ಕುರಿ ನೇಣ್ ಹಾಕೋಣತ್ತೆ ಹಿಂಗೆ ಸುತ್ತಾಡಿ ಸುತ್ತಾಡಿ. ನೋಡಿ, ಈ ರಿಂಗ್ ಹಾಕಿದ್ರೆ ಏನಾಗತ್ತೆ ಅಂದ್ರೆ ಹಗ್ಗದ ಜೊತೆ ಇದು ತಿರ್ಗತ್ತೆ, ಅವಾಗ ಏನು ಆಗಲ್ಲ ಕುರಿಗೆ. ಅದಕ್ಕೋಸ್ಕರ ರಿಂಗ್ ಹಾಕೋದು. ಮತ್ತೆ ಒಳ್ಳೆ ಕ್ವಾಲಿಟಿ ರಿಂಗ್ ಹಾಕಿ. ಇನ್ನೊಂದು ಬರುತ್ತೆ, ಅದು ಹೆಣ್ಣು ಮರಿಗೆಲ್ಲ ಹಾಕ್ತಾರೆ ಕುರಿಗೆ. ಅದು ಹಾಕಿದ್ರೆ ದೊಡ್ಡಾದ್ಮೇಲೆ ಮುರ್ಕೊಳತ್ತೆ. ಪದೇ ಪದೇ ತರದಲ್ಲ, ಒಂದ್ಸಲಿ ತಂದ್ರೆ ಒಳ್ಳೆ ರಿಂಗ್ ತರ್ರಿ. ಇಲ್ಲೇ ಎಂಡ್ ಮಾಡೋಣ. ಈ ವಿಡಿಯೋ ತುಂಬಾ ಉದ್ದ ಆಗ್ತಾ ಇದೆ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.